ಎಲ್ಲರಿಗೂ ನಮಸ್ಕಾರ. ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ KEA ಅವರು ನಡೆಸಿರುವಂತಹ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥದ್ದು ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ನಡೆದಿರೋದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಪೇಪರ್ 1 ಈಗಾಗಲೇ ನಾವು ನಮ್ಮ ಚಾನಲ್ನ ಮೂಲಕ ನಾವು ಅದರ ಆ ಪರೀಕ್ಷೆ ನಡೆದಿರುವಂಥ ಪರೀಕ್ಷೆಯ ಉತ್ತರ ಕೀ ಅಂದರೆ ಸಂಭವನೀಯ ಉತ್ತರವನ್ನು ನಾವು ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಜೊತೆಗೆ ಕಾಮರ್ಸ್ನ ಒಂದು ಪತ್ರಿಕೆಯನ್ನು ಕೂಡ ನಾವು ಒಂದು ಪಾರ್ಟ್ 1 ಅನ್ನು ಈಗಾಗಲೇ ನಾವು 31 ಪ್ರಶ್ನೆಗಳಿಗೆ ಸಂಭವನೀಯ ಉತ್ತರವನ್ನು ಈಗಾಗಲೇ ನಾವು ಹಾಕಿದ್ದೇವೆ. ಅಂದರೆ ಪಾರ್ಟ್ 2 ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2 ಅನ್ನುವಂಥದ್ದನ್ನು ಮಾಡೋದ್ರ ಮುಖೇನ ಅದರಲ್ಲಿ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಸಂಭವನೀಯ ಕೀ ಉತ್ತರವನ್ನು ನಾವು ಬಿಡ್ತಾ ಇದ್ದೇವೆ, ಅದನ್ನು ಹೇಳ್ತಾ ಇದ್ದೇವೆ. ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದಿಂದ ಕೀ ಉತ್ತರ ಬಂದ ಮೇಲೆ ಮತ್ತೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವ. ಈಗ ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆಯ ಕಡೆಗೆ ಹೋಗ್ತಾ ಇದ್ದೇವೆ. ಯಾರೆಲ್ಲ ಈ ಚಾನಲ್ನನ್ನು ವೀಕ್ಷಿಸ್ತಾ ಇದ್ದೀರಿ, ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಹಾಕಿ, ಅಥವಾ ನಿಮಗೆ ಗೊತ್ತಿರೋ ವಿಚಾರಗಳಿದ್ದರೆ ಅದರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದರಲ್ಲೊಂದು ನೋಟಿಫಿಕೇಷನ್ಸ್ ಬಟನ್ಸ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ಬರ್ತದೆ. ಜೊತೆಗೆ ನಮ್ಮನ್ನು ಪ್ರೋತ್ಸಾಹ ಕೂಡ ನೀವು ನಮ್ಮನ್ನು ಮಾಡಬೇಕು. ಅದರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳಂದರೆ PDO ಎಕ್ಸಾಮ್ಗಳ ಒಂದಿಷ್ಟು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಇವಾಗ ಮಾಡಲಿಕ್ಕಿದ್ದೇವೆ, ಅಪ್ಲೋಡ್ ಮಾಡ್ತಿದ್ದೇವೆ. ಅದರ ಬಗ್ಗೆ ವಿಮರ್ಶೆಗಳನ್ನು ಮಾಡ್ತಾ ಇದ್ದೇವೆ ಪೇಪರ್ 1 ಪೇಪರ್ 2 ಕುರಿತು. ಈಗ ನೇರವಾಗಿ ನಾವು KSET ಪ್ರಶ್ನೆ ಪತ್ರಿಕೆ, ಕಾಮರ್ಸ್ ಪ್ರಶ್ನೆ ಪತ್ರಿಕೆ ಕಡೆಗೆ ನಾವು ಹೋಗೋಣ. ಪಾರ್ಟ್ 2 ಅನ್ನು ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಅದರ ಬಗ್ಗೆ ಡಿಸ್ಕಸ್ ಮಾಡುವ. ಅದರಲ್ಲಿ ಮುಖ್ಯವಾಗಿ 32ನೇ ಪ್ರಶ್ನೆ ನೋಡಿ. Under the Walter model, if the rate of return is greater than the cost of capital, then what should be the impact of its ಅಂತ ಇದೆ. ಸೊ ಇದರಲ್ಲಿ ನೇರವಾಗಿ ಉತ್ತರದ ಕಡೆಗೆ ನಾವು ಹೋಗೋಣ. ಅಂದರೆ ಸಮಯ ಕಡಿಮೆ ಇರುವ ಪ್ರಕಾರದಲ್ಲಿ ನಾವು ಅದರ ಬಗ್ಗೆ ನಾವು ಗಮನ ಕೊಡೋಣ. ಇದರಲ್ಲಿ ಎರಡನೆಯದು ಆಪ್ಷನ್ಸ್. ದೀಸ್ ಫಾರ್ಮ್ಸ್ ಆರ್ ಕಾಲ್ಡ್ ಗ್ರೋತ್ ಫಾರ್ಮ್ಸ್. ದೇ ಶುಡ್ ಹ್ಯಾವ್ ಝೀರೋ ಪೇಔಟ್ ರೇಷಿಯೋ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ. ಇನ್ನು 33ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಈಸ್ ನಾಟ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಸ್ಲೋವಿಂಗ್ ಡೌನ್ ದ ಗ್ರೋತ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ. ಸೊ ಇಲ್ಲಿ ಹೈ ಲೆವೆಲ್ ಆಫ್ ಪರ್ಸೀವ್ಡ್ ಪೊಲಿಟಿಕಲ್ ರಿಸ್ಕ್, ಹೈ ಲೆವೆಲ್ ಆಫ್ ಸಂಕ್ ಕಾಸ್ಟ್, ಹೈ ಪ್ರೊಬ್ಯಾಬಿಲಿಟಿ ಆಫ್ ಟೈಮ್ ದ ಕಾಸ್ಟ್ ಓವರ್ ರನ್, ಇಂಟ್ರೊಡಕ್ಷನ್ ಆಫ್ ಕಾಂಪಿಟೇಷನ್ಸ್ ಇನ್ ಆಲ್ ಸೆಕ್ಟರ್. ಇದು ಸರಿಯಾದಂಥ ಉತ್ತರ. 33ನೇ ಪ್ರಶ್ನೆಗೆ 4ನೇ ಆಪ್ಷನ್ಸ್ ಉತ್ತರ ಆಗ್ತದೆ. ಇನ್ನು 34ನೇ ಪ್ರಶ್ನೆ. ಇಂಡಿಕೇಟ್ ದ ಕರೆಕ್ಟ್ ಕಾಂಬಿನೇಷನ್ಸ್ ಆಫ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ ಫ್ರಮ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್. ಪ್ರೊಬ್ಯಾಬಿಲಿಟಿ ಇಂಡೆಕ್ಸ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಇದೆ. ಇಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸರಿಯಾಗಿದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅದಾದ ನಂತರ ಕೊನೆಯದು ಇಂಟರ್ನಲ್ ರೇಟ್ ರಿಟರ್ನ್. ಹಾಗಾಗಿ ಉತ್ತರ 3ನೇದು ಸರಿಯಾಗ್ತದೆ. ಇನ್ನು 35ನೇ ಪ್ರಶ್ನೆ. ಎಕ್ಸಾಮಿನ್ ಕೇರ್ಫುಲಿ ದ ಅಸರ್ಟೈನ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಅಸರ್ಟೈನ್ ಕೊಟ್ಟಿದ್ದಾರೆ. ಆರ್ಬಿಟ್ರೇಜ್ ಕೀಪ್ಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾನ್ಸ್ಟೆಂಟ್ despite change in the capital structure. Reason ನೋಡಿ, it ensures compensating inverse change in cost of equity capital with change in the cost of debt capital ಅಂತ ಹೇಳಿದ್ದಾರೆ. ಇದರ ಉತ್ತರ both A and R are true and it is the correct explanation of A ಅನ್ನುವಂಥದ್ದು ಸರಿಯಾದಂಥ ಉತ್ತರ. 1ನೇ ಆಪ್ಷನ್ ಉತ್ತರ ಆಗಿರ್ತದೆ. ಇನ್ನು 36ನೇ ಪ್ರಶ್ನೆ. ರಿಸ್ಕ್ ಆಫ್ ಪೋರ್ಟ್ಫೋಲಿಯೋ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಅಂತ ಇದೆ. ಇಲ್ಲಿ ಉತ್ತರ 2ನೇದಾಗ್ತದೆ. ಕಂಬೈನಿಂಗ್ ಟೂ ಸೆಕ್ಯೂರಿಟೀಸ್ ಹ್ಯಾವಿಂಗ್ ಎ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ಸ್ ಇನ್ ದಯರ್
ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇನ್ನು 37ನೇ ಪ್ರಶ್ನೆ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ಫಾಲೋವಿಂಗ್. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಕರೆಕ್ಟಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾಲೋವಿಂಗ್ ಅಂತ ಹೇಳಿದ್ದಾರೆ. ಬ್ರೋಕನ್ ಡೇಟ್ ಕಾಂಟ್ರಾಕ್ಟ್ ಈಸ್ ಎ ಫುಲ್ ಮಂತ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಇದೆ, ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮತ್ತುಳದ್ದೆಲ್ಲ ಸರಿಯಾಗಿರುವಂಥ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಇನ್ನು 38ನೇ ಪ್ರಶ್ನೆ ನೋಡಿ, ದ ಇನ್ಸ್ಟ್ರೂಮೆಂಟ್ ಚೂಸನ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಲಿಕ್ವಿಡಿಟಿ ಈಸ್ ಅಂತ ಇದೆ. ಸೊ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ಸ್ ಸ್ವಿಫ್ಟ್, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDRS, ಮಲ್ಟಿಲೇಟ್ರಲ್ ನೆಟ್ಟಿಂಗ್ ಆಫ್ ಪೇಮೆಂಟ್ ಅಂತ ಇದೆ. ಸೊ ಇಲ್ಲಿ SDRS ಇದು ಸರಿ, ಎರಡನೇದು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇನ್ನು 39ನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, ಎ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ GDR ಈಸ್ ಎ ಬ್ಯಾಂಕ್ ಸರ್ಟಿಫಿಕೇಟ್ issues in the more than the country of shares in foreign company. Statement 2, a GDR is similar to American depository receipt ADR. Statement 3, GDR are called EDRs when private markets are attempting the obtain euros ಅಂತ ಇದೆ. ಈ ಕೋಡ್ ಕೊಟ್ಟಿದ್ದಾರೆ ನೋಡಿ, ಸ್ಟೇಟ್ಮೆಂಟ್ಸ್ 1, 2 ಆ್ಯಂಡ್ 3 ಆರ್ ಕರೆಕ್ಟ್ ಅಂತ ಇದೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ ಅಂತ ಇದೆ. ಇನ್ನು ಸ್ಟೇಟ್ಮೆಂಟ್ಸ್ 1 ಆ್ಯಂಡ್ 2 ಆರ್ ಕರೆಕ್ಟ್ ಬಟ್ 3 ಈಸ್ ಇನ್ಕರೆಕ್ಟ್, ಇದು ಸರಿಯಾದಂಥ ಉತ್ತರ. ಇದು ಸರಿ, 2 ಸರಿ, ಇದು ಇನ್ಕರೆಕ್ಟ್ ಅನ್ನುವಂಥದ್ದು. ಸೊ ಹಾಗಾಗಿ ಆನ್ಸರ್ 2ನೇ ಆಯ್ಕೆ, ಸ್ಟೇಟ್ಮೆಂಟ್ಸ್ 1 ಆ್ಯಂಡ್ 2 ಆರ್ ಕರೆಕ್ಟ್, 3rd ಒನ್ ಈಸ್ ಇನ್ಕರೆಕ್ಟ್. ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ ಕೊಟ್ಟಿದ್ದಾರೆ 1, 2. ಲಿಸ್ಟ್ 1ನಲ್ಲಿ ನೆಟ್ ಇನ್ಕಮ್ ಅಪ್ರೋಚ್, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್, ಟ್ರೆಡಿಷನಲ್ ಅಪ್ರೋಚ್, ಮೋಡಿಗ್ಲಿನಿ ಮಿಲ್ಲರ್ ಅಪ್ರೋಚ್ ಅಂತ ಇದೆ. ಇಲ್ಲಿ ಉತ್ತರವನ್ನು ಒಮ್ಮೆ ನೋಡೋಣ. ಹೇಗೆ ಅಂದರೆ ನೆಟ್ ಇನ್ಕಮ್ ಅಪ್ರೋಚ್ ಅಂದರೆ ಇಟ್ ಪ್ರೊವೈಡ್ಸ್ analytical sounds and logically consistent behavioral justification for their hypothesis ಅಂತ ಇದೆ, ಇದು ಸರಿಯಾಗಿರ್ತದೆ. ಇನ್ನು ಟ್ರೆಡಿಷನಲ್ ಅಪ್ರೋಚ್, ಎ ಫರ್ಮ್ ಕ್ಯಾನ್ ಮಿನಿಮೈಸ್ ದ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೈ ಯೂಸಿಂಗ್ ಡೆಟ್ ಫಿನಾನ್ಸಿಂಗ್ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಂತ, ಇದು ಸರಿಯಾದಂಥ ಉತ್ತರ. ಇನ್ನು ಇಲ್ಲಿ ಬಿಗೆ 4ನೇದು, ಇಲ್ಲಿ 1ನೇದು, 1ಕ್ಕೆ 3ನೇದು, 2ಕ್ಕೆ 4ನೇದು. ಟ್ರೆಡಿಷನಲ್ ಅಪ್ರೋಚ್ ಇದು ಆಲ್ಸೋ ನೋನ್ ಆ್ಯಸ್ ಇಂಟರ್ಮೀಡಿಯೇಟ್ ಅಪ್ರೋಚ್. ಇನ್ನು 4ನೇದಕ್ಕೆ ಆನ್ಸರ್ 2ನೇದು ಆಪ್ಷನ್, ಇಲ್ಲಿ ಲಿಸ್ಟ್ 2ರಲ್ಲಿ 2ನೇದು. ಚೇಂಜ್ ಇನ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಕಂಪನಿ ಡಸ್ ನಾಟ್ ಅಫೆಕ್ಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಕಂಪನಿ ಆ್ಯಂಡ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದು 3ನೇದು ಸರಿಯಾದಂಥ ಆಯ್ಕೆ ಆಗ್ತದೆ. ಇನ್ನು 41ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ನಾಟ್ ಸೆನ್ಸಿಟಿವ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಇದೆ. 4 ಉತ್ತರದಲ್ಲಿ ಮೇಡಿಯನ್ ಸರಿಯಾಗಿದೆ, ಇದು ಸರಿಯಾದಂಥ ಉತ್ತರ. ಇನ್ನು 42ನೇ ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 1ನೇದು, ಕ್ವಾರ್ಟೈಲ್ ಡೆವಿಯೇಷನ್ಸ್ ಈಸ್ ಮೋರ್ ಇನ್ಸ್ಟ್ರಕ್ಟಿವ್ ರೇಂಜ್ ಆಸ್ ಇಟ್ ಡಿಸ್ಕಾರ್ಡ್ಸ್ ದ ಡಿಸ್ಪರ್ಷನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಇನ್ನೊಂದು, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ಸ್ ಕ್ಯಾನಾಟ್ ಬಿ ಯೂಸ್ಡ್ ಟು ಕಂಪೇರ್ ದ ಡಿಗ್ರಿ ಆಫ್ ವೇರಿಯೇಷನ್ಸ್ ಡಿಫರೆಂಟ್ ಡಿಸ್ಟ್ರಿಬ್ಯೂಷನ್ಸ್. 3ನೇದು, ದೇರ್ ಆರ್ 10 deciles ಫಾರ್ ಎ ಸೀರೀಸ್. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಓನ್ಲಿ 1
quartile deviations is more instructive range as a discards the dispersions of extreme value. ಕೇವಲ ಒಂದು ಮಾತ್ರ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 43ನೇ ಪ್ರಶ್ನೆ ನೋಡಿ. If in a regression line y is equal to a plus bx where b is 0, then the regression line will ಅಂತ ಹೇಳಿದ್ದಾರೆ pass through origin, b parallel to x axis. ಇದು ಸರಿಯಾದಂಥ ಉತ್ತರ ಆಗ್ತದೆ. b parallel to x axis ಅಂತ. 44ನೇ ಪ್ರಶ್ನೆ ನೋಡಿ. ಫಾರ್ ಎ Poisson's distributions with n is equal to 200 and phi is equal to 0.02, the mean is, ಅದರ ಮೀನ್ 4 ಅನ್ನುವಂಥದ್ದು ಆಗ್ತದೆ. ಸೊ 4 ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ 1 ಆಪ್ಷನ್. ಇನ್ನು 45ನೇ ಪ್ರಶ್ನೆ. ಬೈ ಡ್ಯಾಶ್ ವಿ ಮೀನ್ ದ ಇನ್ವೆಸ್ಟಿಗೇಷನ್ಸ್ ಆಫ್ ಪ್ರಾಬ್ಲಮ್ ಟು ಫರ್ದರ್ ದ ಡೆವಲಪ್ ಎಕ್ಸಿಸ್ಟಿಂಗ್ ನಾಲೆಜ್ ಅಂತ ಇದೆ. ಬೇಸಿಸ್ ರಿಸರ್ಚ್ ವಿ ಮೀನ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ 1. ಇನ್ನು 46ನೇ ಪ್ರಶ್ನೆ. ಸ್ಯಾಂಪಲ್ ಡಿಸೈನ್ ಇನ್ವಾಲ್ವ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಸ್ಯಾಂಪ್ಲಿಂಗ್ ಯೂನಿಟ್, ಸೈಜ್ ಆಫ್ ಸ್ಯಾಂಪಲ್ಸ್, ಟೈಪ್ಸ್ ಆಫ್ ಯೂನಿವರ್ಸ್, ಸೋರ್ಸ್ ಲಿಸ್ಟ್, ಸ್ಯಾಂಪ್ಲಿಂಗ್ ಪ್ರೊಸೀಜರ್ಸ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸೀಕ್ವೆನ್ಸ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, 3ನೇದು ಸರಿ ಆಗ್ತದೆ. ಟೈಪ್ ಆಫ್ ಯೂನಿವರ್ಸ್ ಸರಿ, 1ನೇದು ಸ್ಯಾಂಪ್ಲಿಂಗ್ ಯೂನಿಟ್ ಸರಿ, 4ನೇದು ಸೋರ್ಸಸ್ ಲಿಸ್ಟ್ ಸರಿ, ಇನ್ನು ಸೆಕೆಂಡ್ ಆನ್ ಸೈಜ್ ಆಫ್ ಸ್ಯಾಂಪಲ್ ಕೂಡ ಸರಿಯಾಗಿದೆ, ಆಮೇಲೆ ಸ್ಯಾಂಪ್ಲಿಂಗ್ ಪ್ರೊಸೀಜರ್. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದೆ. ಇದು 3ನೆಯ ಉತ್ತರ ಸರಿಯಾಗಿರ್ತದೆ. ಇನ್ನು 47ನೇ ಪ್ರಶ್ನೆ. ಅಸರ್ಟೈನ್ ಎ randomly large sized samples drawn randomly from given populations contains almost all the characteristic of the populations. Reason ನೋಡಿ. As per the sampling theory, the assumptions is based only on the law of inertia of large members ಅಂತ ಇದೆ. choose the correct answer. ಇಲ್ಲಿ ಆನ್ಸರ್ ಎ ಆಗ್ತದೆ. A is true or as per the sampling theory also fully true. It is right answer. Then 48th questions. The difference between sample statistic and its corresponding populations parameter is, it's called the sampling errors is right answer. Then the 49th questions. Match the following and choose the correct answer. List 1, list 2. A1 ಇಲ್ಲಿ ನೋಡಿ, F test, T test, X square test, Z ಟೆಸ್ಟ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ನೋಡಿ, ಎಫ್ ಟೆಸ್ಟ್ ಅಂತ ಹೇಳಿದರೆ ಮೋರ್ ದ್ಯಾನ್ 2 ಸ್ಯಾಂಪಲ್ಸ್ ಮೀನ್ಸ್. ಟಿ ಟೆಸ್ಟ್ ಅಂತ ಹೇಳಿದರೆ ಸ್ಮಾಲ್ ಸ್ಯಾಂಪಲ್. ದೆನ್ ದ ಎಕ್ಸ್ ಸ್ಕ್ವೇರ್ ಟೆಸ್ಟ್ ಅಂತ ಹೇಳಿದರೆ ಲಾರ್ಜ್ ಸ್ಯಾಂಪಲ್. ದೆನ್ ಝಡ್ ಟೆಸ್ಟ್ ಇಸ್ association between attributes. So right answer is A. Then 50th questions. The personalistic style of writing a research report is permissible in which the following types of research. So ಇಲ್ಲಿ ನೋಡಿ, grounded theory research, then participant observations based research, and case study research. So ಈ 3 ಕೂಡ ಸರಿ. So A, C and E only is the following types. Then the 51 question number. The managerial functions of organizing involves. So ಇದರ ಆಪ್ಷನ್ಸ್ ಯಾವುದಂತ ಹೇಳಿದರೆ 3ನೇದು ಕ್ರಿಯೇಟಿಂಗ್ ಎ ಸ್ಟ್ರಕ್ಚರ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ಡ್ ಅಂತ. ಇನ್ 52 ಕ್ವಶನ್ ನಂಬರ್ 52. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ಸ್. ಇಲ್ಲಿ 3ನೇದು ಸರಿ. ದೇರ್ ಈಸ್ ಸ್ಲೋ ಇನ್ಫಾರ್ಮೇಷನ್ಸ್ ಪ್ರೊಸೆಸಿಂಗ್. ನೆಕ್ಸ್ಟ್ 53 ಕ್ವಶನ್ ನಂಬರ್. ಎಕ್ಸಾಮಿನ್ ದ ಫಾಲೋವಿಂಗ್ ಎ ಸರ್ಟನ್ ಎ ರೀಸನ್
ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಹೇಳಿಕೆ ನೋಡಿ, ಎ ಮ್ಯಾನೇಜರ್ ಡೆಲಿಗೇಟ್ಸ್ ಅಥಾರಿಟಿ. ಕಾರಣ, ದ ಮ್ಯಾನೇಜರ್ ವಾಂಟ್ಸ್ ಟು ಶಿರ್ಕ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಯಾವ್ದು ಸರಿ ಆಗ್ತದೆ ಅಂದರೆ ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ಇನ್ಕರೆಕ್ಟ್. ಇಟ್ ಈಸ್ ರೈಟ್, ಇಟ್ಸ್ ರಾಂಗ್. ಸೊ ಆಪ್ಷನ್ಸ್ ಸಿ 3, third one is right. A is correct but R is incorrect. Then examine, ascertain. Again ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡಿ. High moral and high productivity go hand in hand. Reason, workers do not have their own ways for relief from fatigue and monotony. ಇಲ್ಲಿ ಯಾವುದಂತ ಹೇಳಿದರೆ ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್. ಇವೆರಡೂ ಕೂಡ ತಪ್ಪಾದಂಥ ಹೇಳಿಕೆ ಅನ್ನುವಂಥದ್ದು ಉತ್ತರ ಆಗ್ತದೆ. ಸೊ ಆನ್ಸರ್ 4th one. Then the 55 question number, find out the correct combinations of statement with regard to business ethics and chooses the correct answer. Business ethics are not behavior or the behavior business adheres to in its daily dealings. In ethics of particular business can diverse. Then business ethics have normative and descriptive dimensions. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ABC, ಇವು ಮೂರು ಕೂಡ ಕರೆಕ್ಟ್ ಆಗಿರುವಂಥದ್ದು. ಇದು ಕರೆಕ್ಟ್ ಆಗಿದೆ, ಎರಡನೇದು ಕರೆಕ್ಟ್ ಆಗಿದೆ, ಮೂರನೇದು ಕರೆಕ್ಟ್ ಆಗಿದೆ. ಇನ್ನು 56 ಕ್ವಶನ್ ನಂಬರ್, ಅರೇಂಜ್ ದ ಫಾಲೋವಿಂಗ್ ಆರ್ಡರ್, ಚೂಸ್ ದ ರೈಟ್ ಆಪ್ಷನ್ಸ್. ಪ್ರಮೋಷನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ರಿಕ್ರೂಟ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಮೊದಲು ರಿಕ್ರೂಟ್ಮೆಂಟ್ ಆಗಬೇಕು, ಅದಾದ ನಂತರ ಟ್ರೈನಿಂಗ್ ಡೆವಲಪ್ಮೆಂಟ್. ನೆಕ್ಸ್ಟ್ ಸ್ಟೇಜ್ ಏನಂತ ಹೇಳಿದರೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಪರ್ಫಾರ್ಮೆನ್ಸನ್ನು ನೋಡ್ತಾರೆ, ಅದಾದ ಮೇಲೆ ಕೊನೆಯಲ್ಲಿ ಪ್ರಮೋಷನ್ ಕೊಡುವಂಥದ್ದು. ಸೊ ಹಾಗಾಗಿ ಆನ್ಸರ್ ಯಾವುದಂತ ಹೇಳಿದರೆ ಫಸ್ಟ್ ಒನ್. 57 ಕ್ವಶನ್ ನಂಬರ್ 57, ಕೇರ್ಫುಲಿ ಎಕ್ಸಾಮಿನ್, ascertain and reason or select the correct answer. ಕರೆಕ್ಟ್ ಯಾವುದಂತ ಹೇಳಬೇಕು. ಇನ್ ರಿಯಲ್ ಟರ್ಮ್ಸ್ ವರ್ಕರ್ಸ್ ಪಾರ್ಟಿಸಿಪೇಷನ್ಸ್ ಇನ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ಇಂಡಿಯಾ. ರೀಸನ್, ದೇರ್ ಈಸ್ ಲ್ಯಾಕ್ attitudinal change, multiplicity of union and the absence of a procedure to determine a sole bargaining agent in a organization ಅಂತ. ಸೊ ಇಲ್ಲಿ ಎ is correct but the correct explanation. ಸೊ ಎರಡೂ ಕೂಡ ಸರಿಯಾಗಿದೆ, ಎಕ್ಸ್ಪ್ಲನೇಷನ್ ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ಇಲ್ಲಿ ಎ is a correct and is the correct explanation. ಸೊ ಒಂದರ ಹೇಳಿಕೆಗೆ ಎರಡನೇದು ಕೂಡ ಸರಿಯಾದಂಥ ಕಾರಣ. ನೆಕ್ಸ್ಟ್ 58ನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಫ್ಯಾಕ್ಟರ್ಸ್ ಲೀಡ್ ಗ್ರೂಪ್ ಜಾಯ್ನೆಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಅಗ್ರಿಮೆಂಟ್ ಆಫ್ ಗ್ರೂಪ್ ಗೋಲ್ಸ್, ಹೈ ಇಂಟ್ರಾ ಗ್ರೂಪ್ ಕಾಂಪಿಟೇಷನ್, ಫ್ರೀಕ್ವೆಂಟ್ ಇಂಟರಾಕ್ಷನ್ಸ್ ಆಫ್ ಮೆಂಬರ್ಸ್, ಪರ್ಸನಲ್ ಅಟ್ರಾಕ್ಟಿವ್ನೆಸ್. ಸೆಲೆಕ್ಟ್ ದಿ ರೈಟ್ ಆನ್ಸರ್ ಆಫ್ ದಿ ಫಾಲೋವಿಂಗ್ ಕೋಡ್ಸ್ ಅಂತ ಇದೆ. ಸೊ ಯಾವುದಲ್ಲ ಅಂತ ಹೇಳಿದರೆ, ಸೊ ಇಲ್ಲಿ ಅಗ್ರಿಮೆಂಟ್ ಆಫ್ ಎ ಗ್ರೂಪ್ ಗೋಲ್ಸ್ ಸರಿಯಾಗಿದೆ, ಫ್ರೀಕ್ವೆಂಟ್ ಇಂಟರಾಕ್ಷನ್ಸ್ ಆಫ್ ಮೆಂಬರ್ಸ್ ಇದು ಕೂಡ ಸರಿಯಾಗಿದೆ, ಇನ್ನು ಪರ್ಸನಲ್ ಅಟ್ರಾಕ್ಟಿವ್ನೆಸ್. ಸೊ ಹಾಗಾಗಿ ಆನ್ಸರ್ ಮೂರನೆಯದು ABCD ಇವು ಕೂಡ ಸರಿಯಾಗಿದೆ. ಇನ್ನು 59ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಡಿಟೋರಿಯೇಷನ್ಸ್ ಈಸ್ ಮೆಂಟಲ್ ಎಫಿಷಿಯನ್ಸಿ, ರಿಯಾಲಿಟೀಸ್ ಟೆಸ್ಟಿಂಗ್ ಆ್ಯಂಡ್ ಮಾರಲ್ ಜಡ್ಜ್ಮೆಂಟ್ ದ್ಯಾಟ್ ರಿಸಲ್ಟ್ ಫ್ರಮ್ ಇನ್ ಗ್ರೂಪ್ ಫ್ರೈಜರ್ಸ್ ಅಂತ ಇದೆ. ಹರಾಸ್ಮೆಂಟ್, ಗ್ರೂಪ್ ಥಿಂಕ್, ಗ್ರೂಪ್ ಬರ್ನೌಟ್ ಆ್ಯಂಡ್ ಗ್ರೂಪ್ ಕಂಟ್ರೋಲ್. ಆನ್ಸರ್ ಈಸ್ ಗ್ರೂಪ್ ಥಿಂಕ್. ನೆಕ್ಸ್ಟ್ 60ನೇ ಪ್ರಶ್ನೆ ನೋಡಿ, ಎಕ್ಸಾಮಿನ್ ದ ಫಾಲೋವಿಂಗ್, ascertain ಎ ಆ್ಯಂಡ್ ದ ರೀಸನ್. ನೋಡಿ ಇಲ್ಲಿ ascertain ಎ ಯಾವುದಂತ ನೋಡಿ, ಕಾರ್ಪೊರೇಟ್ ಕಲ್ಚರ್ ಈಸ್ ಜನರಲಿ ಕನ್ಸಿಡರ್ಡ್ ಕ್ಲೋಸ್ಡ್ ಆ್ಯಂಡ್ ಥ್ರೆಟನಿಂಗ್ ಆರ್ ಓಪನ್ ಆ್ಯಂಡ್ ಪಾರ್ಟಿಸಿಪೇಟರಿ. ದೆನ್ ರೀಸನ್ ನೋಡಿ, ಕಾರ್ಪೊರೇಟ್ ಕಲ್ಚರ್ ಆ್ಯಂಡ್ ಸ್ಟೈಲ್ಸ್ ಆಫ್ ಫಂಕ್ಷನಿಂಗ್ ಆಫ್ ಟಾಪ್ ಮ್ಯಾನೇಜರ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಡಿಟರ್ಮಿನ್ ದ ಇಂಟರ್ನಲ್ ಎನ್ವೈರ್ಮೆಂಟ್ ಆಫ್ ಎ ಕಂಪನಿ ಅಂತ ಇದೆ. ಸೆಲೆಕ್ಟ್ ದ ರೈಟ್ ಆನ್ಸರ್ಸ್ ಫಾಲೋವಿಂಗ್ ಕೋಡ್ಸ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್ ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೊ ಸೆಕೆಂಡ್ ಒನ್ ಈಸ್ ರೈಟ್. ಇನ್ನು 61ನೇ ಪ್ರಶ್ನೆ ನೋಡಿ, ಮೆರಿಟ್ ಲಿಸ್ಟ್, ಮ್ಯಾಚ್ ದ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಇಲ್ಲಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್, ದೆನ್ ಫೀಚರ್ಸ್ ಅಂತ ಹೇಳಿದ್ದಾರೆ. ಸೊ ಓಪನ್ ಎಂಡೆಡ್ ಫಂಡ್ ಅಂತ ಇದೆ, ಇನ್ಕಮ್ ಫಂಡ್,
ಓಪನ್ ಎಂಡೆಡ್ ಫಂಡ್, ಇನ್ಕಮ್ ಫಂಡ್, ಕ್ಲೋಸ್ ಎಂಡೆಡ್ ಫಂಡ್, ಗ್ರೋತ್ ಫಂಡ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ನೋಡಿ, ಓಪನ್ ಎಂಡೆಡ್ ಫಂಡ್ಗೆ ಯೂನಿಟ್ಸ್ ಆರ್ ನಾಟ್ ರೆಡಿಮೇಬಲ್ ಅಟ್ ದೇರ್ ನ್ಯಾವ್ ಅಂತ ಇದೆ. ಇನ್ಕಮ್ ಫಂಡ್ಗೆ ಆನ್ಸರ್ ಮ್ಯಾಕ್ಸಿಮೈಸ್ ಲಾಂಗ್ ಟರ್ಮ್ ರಿಟರ್ನ್ ಇನ್ವೆಸ್ಟರ್ಸ್. ಕ್ಲೋಸ್ ಎಂಡೆಡ್ ಫಂಡ್ಗೆ ಮ್ಯಾಕ್ಸಿಮೈಸ್ ಶಾರ್ಟ್ ಟರ್ಮ್ ರಿಟರ್ನ್ಸ್ ಟು ಇನ್ವೆಸ್ಟರ್ಸ್. ಗ್ರೋತ್ ಫಂಡ್ಗೆ ಕ್ಯಾನ್ ಸೆಲ್ ಅನ್ಲಿಮಿಟೆಡ್ ನಂಬರ್ಸ್ ಆಫ್ ಯೂನಿಟ್ಸ್ ಇಸ್ ರೈಟ್ ಆನ್ಸರ್. ಸೊ ಆನ್ಸರ್ ಯಾವುದಂತ ಹೇಳಿದರೆ ಇಲ್ಲಿ ಎರಡನೆಯದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 62ನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್. ಎಲ್ಲರಿಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನಿಸುತ್ತೆ, ಆದರೆ ನ್ಯಾಷನಲ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ರೈಟ್ ಆನ್ಸರ್. ಮುಂದೆ 63ನೇ ಪ್ರಶ್ನೆ ನೋಡಿ, ಬೆಸಲ್ ಐನಾಮ್ಸ್ ಮೀಟಿಂಗ್ ವಾಸ್ ಹೆಲ್ಡ್ ಇನ್ ವಿಚ್ ಕಂಟ್ರಿ ಅಂತ ಇದೆ. ಆನ್ಸರ್ ಸ್ವಿಟ್ಜರ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 64, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಫಂಕ್ಷನ್ಸ್ ಇನ್ ಫಾರಿನ್ ಬ್ಯಾಂಕ್. ಫಾರಿನ್ ಬ್ಯಾಂಕ್ನ ಫಂಕ್ಷನ್ಸ್ ಏನು ಅಂತ, ರೆಮಿಟಿಂಗ್ ಮನಿ ಫ್ರಮ್ ದ ಕಂಟ್ರಿ ಟು ಅನದರ್, ಡಿಸ್ಕೌಂಟಿಂಗ್ ಆಫ್ ಫಾರಿನ್ ಬಿಲ್ಸ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಮೆಟಲ್ಸ್, ದೆನ್ ಹೆಲ್ಪಿಂಗ್ ಇನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಇದೆ, ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಇದೆ. ಸೊ ಇಲ್ಲಿ ಎ ಸರಿಯಾಗಿದೆ. ಯಾವುದು? ರೆಮಿಟಿಂಗ್ ಮನಿ ಫ್ರಮ್ ದ ಕಂಟ್ರಿ ಟು ಅನದರ್, ನೆಕ್ಸ್ಟ್ ಡಿಸ್ಕೌಂಟಿಂಗ್ ಫಾರಿನ್ ಬಿಲ್ಸ್, ಆಮೇಲೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮೆಟಲ್ಸ್, ದೆನ್ ಹೆಲ್ಪಿಂಗ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಹಾಗಾಗಿ 4ನೇದು ಆಪ್ಷನ್ಸ್ ABCD ಎಲ್ಲವೂ ಕೂಡ ಫಂಕ್ಷನ್ಸ್ ಆಗಿದೆ. ಇನ್ನು 65ನೇದು, ವಾಟ್ ಈಸ್ ಸರ್ಪೇಸಿಸ್ ಅಂದರೆ ಏನು? ಆ್ಯಕ್ಟ್ ರಿಲೇಟೆಡ್ NPA ಯಾವುದು ಅಂತ ಕೇಳಿದ್ದಾರೆ. ಆ್ಯಕ್ಟ್ ಅಲೋಯಿಂಗ್ ಬ್ಯಾಂಕ್ಸ್ ಟು ಆಕ್ಷನ್ ಪ್ರಾಪರ್ಟೀಸ್ ಟು ಡಿಫಾಲ್ಟಿಂಗ್ ಬಾರೋವರ್ಸ್. ಇದು ಸರಿಯಾಗಿರುವಂಥ ಉತ್ತರ. ಇನ್ನು 66ನೇ ಪ್ರಶ್ನೆ ನೋಡಿ, ಇಂಡಿಯನ್ ಗವರ್ಮೆಂಟ್ ಇಂಟ್ರೊಡ್ಯೂಸ್ಡ್ ವಿಚ್ ಸ್ಕೀಮ್ ದ ಪ್ರಮೋಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಬೈ ಪ್ರೊವೈಡಿಂಗ್ ಬ್ಯಾಂಕ್ ಅಕೌಂಟ್ಸ್ ಆಫ್ ಆಲ್ ಸಿಟಿಸನ್ಸ್. ಎಲ್ಲರಿಗೂ ಕೊಟ್ಟಿರುವಂಥ ಒಂದು ಖಾತೆ ಯಾವುದು ಗೌರ್ಮೆಂಟ್ ಸ್ಕೀಮಲ್ಲಿ? ಪ್ರಧಾನ ಮಂತ್ರಿ ಜನ್ಧನ್ ಯೋಜನ್. ಇದು ಸರಿಯಾದಂಥದ್ದು, ಆಪ್ಷನ್ 2. ಇನ್ನು 67ನೇ ಪ್ರಶ್ನೆ ನೋಡಿ, ವಾಟ್ ಈಸ್ 401K ಮ್ಯಾಚ್ ಇನ್ ದಿ ಕಾಂಟೆಸ್ಟ್ ಆಫ್ ಪೆನ್ಷನ್ ಪ್ಲಾನ್. ಆನ್ಸರ್ 2ನೇದು, ಆನ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಎಂಪ್ಲಾಯೀಸ್ ಇನ್ ಶೇರ್ ಪೆನ್ಷನ್ಸ್ ಕಾಂಟ್ರಿಬ್ಯೂಷನ್ ಫಾರ್ 401K ಅಂತ. ಇದು ಸರಿಯಾದಂಥ ಉತ್ತರ. ಇನ್ನು ನೋಡಿ, IRDA ಮೇನ್ಲಿ ಫೋಕಸಸ್ ಆನ್. ಈ IRDA ಸಂಸ್ಥೆ ಅನ್ನುವಂಥದ್ದು ಯಾವುದ್ರ ಕಡೆ ಫೋಕಸ್ ಮಾಡ್ತದೆ ಅಂತ ಹೇಳಿದರೆ ಆನ್ಸರ್ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಇನ್ ಇಂಡಿಯಾ. ಸೊ ಇದು ಅದರ ಅಥಾರಿಟಿಯಲ್ಲಿ ಬರುವಂಥದ್ದು. ಸೊ ಇದಿಷ್ಟು ಕಾಮರ್ಸ್ ಅಂದರೆ KSET ಪರೀಕ್ಷೆಯ ಪತ್ರಿಕೆ, ಕಾಮರ್ಸ್ ಪತ್ರಿಕೆಯ ಉತ್ತರದ ಸಂಭವನೀಯ ಉತ್ತರಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಇದು ಪಾರ್ಟ್ 2. ಇನ್ನು ಪಾರ್ಟ್ 3 ಕೂಡಲೇ ನಾವು ಮತ್ತೆ ಬಿಡುಗಡೆ ಮಾಡ್ತೇವೆ, ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ಕನ್ನಡ ಇರ್ಬೋದು, ಎಲ್ಲ ಪತ್ರಿಕೆಯದು ಕೂಡ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಮುಂದೆ ಈಗ ನಾವು ಹೇಳಿರುವಂಥ ಸಂಭವನೀಯ ಉತ್ತರದ ಜೊತೆ ಮುಂದೆ ಪ್ರಾಧಿಕಾರವು ಕೂಡ ಉತ್ತರ ಪತ್ರಿಕೆಯನ್ನು ಉತ್ತರಗಳನ್ನು ಬಿಡುಗಡೆ ಮಾಡ್ತದೆ. ಆಗ ನಾವು ಪರಿಶೀಲನೆ ಮಾಡ್ಬೋದು ಅಂತ ಹೇಳ್ತಾ, ಮ್ಯಾಕ್ಸಿಮಮ್ ನಂಬರ್ಸ್ ನಾವು ಸರಿಯಾಗಿ ಉತ್ತರವನ್ನು ನೀಡಿದ್ದೇವೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಇದನ್ನು ವೀಕ್ಷಿಸಿ, ಶೇರ್ ಮಾಡಿ, ಜೊತೆಗೆ ಇದರಿಂದ ಸಹಾಯವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. PDO ಎಕ್ಸಾಮ್ಗಳು ಮುಂದೆ ಬರ್ತಾ ಇದೆ, ಮುಂದೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ಕೂಡ ನಾವು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಹಾಗೆ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಹೇಳ್ತಾ, ಲೈಕ್ಸ್, ಕಮೆಂಟ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.